ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಂಗಳೂರಿಂದ 107 ಕಿಲೋಮೀಟ್ರ್ ದೂರದಲ್ಲಿರೋ ಮುತ್ತತ್ತಿ ಕಡೆಗೆ ಹೊರಟಿದ್ವಿ. ನಮ್ಮ ನಾದಿನಿ ಮಗುದು ಫಂಕ್ಷನ್ ಇತ್ತು ಅಂತ ನಮ್ಮ ಭಾವ ಅವ್ರ ಜೊತೆ ನಾವು ಹೊರಟಾಗ ಆಲ್ಮೋಸ್ಟ್ 11 ಆಗಿತ್ತು. ಮಕ್ಕಳಿಗಂತೂ ಒನ್ ಡೇ ಟ್ರಿಪ್ ಥರನೇ ಫೀಲ್ ಆಯಿತು. ಮತ್ತು ಕಂಪ್ಲೀಟಾಗಿ ಇವತ್ತಿನ ದಿವಸ ಫುಲ್ ನಾವು ಆಕ್ಯುಪೈ ಆಗಿದ್ವಿ. ಮಳೆ ಬರ್ತಿದ್ದ ಕಾರಣ ಅವರಿಗೆ ನೀರಿನಲ್ಲಿ ಆಡೋಕ್ಕೆಲ್ಲ ಆಗಲಿಲ್ಲ. ನಾನು ಈ ವಿಡಿಯೋನ ಮುತ್ತೆತ್ತರಾಯ ಸ್ವಾಮಿಗೆ ಅರ್ಪಿಸ್ತಾ ಇದ್ದೀನಿ. ತ್ರೇತಾಯುಗದಲ್ಲಿ ಶ್ರೀರಾಮ ದೇವರು 14 ವರ್ಷ ವನವಾಸಕ್ಕೆ ಹೊರಡಿರ್ತಾರೆ. ಅಲ್ಲಿ ಆಂಜನೇಯ ಸ್ವಾಮಿಯವ್ರ ಪರಿಚಯ ಆಗುತ್ತೆ. ವನವಾಸ ಮುಗಿದ ಮೇಲೆ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ಎಲ್ಲರೂ ಅಯೋಧ್ಯೆಗೆ ಬರ್ತಾರೆ. ಮಾರುತಿಯವರಿಗೆ ಅಲ್ಲಿರೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ನಾನು ಕಾಡಿಗೆ ವಾಪಸ್ ಹೋಗ್ತೀನಿ ಅಂತ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯವರ ಅಪ್ಪಣೆ ತಗೊಂಡು ಹೊರಡ್ತಾರೆ. ಮುತ್ತತ್ತಿಯಿಂದ 3 ಕಿಲೋಮೀಟ್ರ್ ದೂರ ಇರೋ ತಿರುಣೇಮಡು ಅನ್ನೋ ಜಾಗಕ್ಕೆ ಹೋಗಿ ತಪಸ್ಸಿಗೆ ಕೂರ್ತಾರೆ. ಒಂದಿನ ಶ್ರೀರಾಮಚಂದ್ರ, ಸೀತಾಮಾತೆ ಹಾಗೂ ಲಕ್ಷ್ಮಣ ಮೂರ್ತಿಯವರು ಅರಣ್ಯ ವಿಹಾರಕ್ಕೋಸ್ಕರ ಅರಣ್ಯ ಸುತ್ತಾಡ್ತಾ ಇರ್ತಾರೆ. ಸುಸ್ತಾಗಿ ಸ್ನಾನ ಮಾಡೋಕ್ಕೆ ಅಂತ ಹೋದಾಗ ಸೀತಾಮಾತೆಯವರು ಅವರ ಮೂಗ್ಬಟ್ಟನ್ನು ಕಳೆದುಕೊಳ್ತಾರೆ. ನಮ್ಮ ತಂದೆ ಕೊಟ್ಟಿದ್ದಂಥ ಮೂಗ್ಬಟ್ಟನ್ನು ನಾನು ಉಳಿಸ್ಕೊಳಕ್ಕಾಗಲಿಲ್ವಲ್ಲ, ನಾನು ಹೇಗೆ ಶ್ರೀರಾಮಚಂದ್ರ ಅವರಿಗೆ ಮುಖ ತೋರಿಸಲಿ ಅಂತ ಶೋಕ ಪಡ್ತಾ ಇರ್ತಾರೆ. ಅದು ಆಂಜನೇಯ ಸ್ವಾಮಿಗೆ ಅರಿವಾಗಿ ಅವರಿರೋವಂಥ ಜಾಗಕ್ಕೆ ಹೋಗಿ ಏನಾಯಿತು ಅಂತ ಕೇಳಿದಾಗ ಅವರು ಅವ್ರ ಮೂಗ್ಬಟ್ಟನ್ನ ಕಳ್ಕೊಂಡಿದ್ದನ್ನ ಹೇಳ್ತಾರೆ. ಆಗ ಆಂಜನೇಯ ಸ್ವಾಮಿಯವರು ವಿಶ್ವರೂಪ ತಾಳಿ 3 ಸಲ ಬಾಲವನ್ನು ನೀರಿನೊಳಗೆ ಬಿಡ್ತಾರಂತೆ. 3ನೇ ಸಲ ಬಾಲ ಬಿಟ್ಟಾಗ ಅವ್ರ ಮೂಗುತಿನ ತೆಗೆದು ಸೀತಾಮಾತೆ ಕೈಲಿ ಕೊಡ್ತಾರಂತೆ. ಆಗ ಸೀತಾಮಾತೆ ಮಾರುತಿಯವರಿಗೆ ಹೇಳ್ತಾರೆ, ಮುಂದೆ ಕಲಿಯುಗ ಬರುತ್ತೆ, ಆಗ ಈ ಜಾಗಕ್ಕೆ ಮುತ್ತೆತ್ತಿ ಅಂತ ಹೆಸರು ಬರಲಿ, ಹಾಗೆ ಮುತ್ತನ್ನು ಎತ್ತಿಕೊಟ್ಟ ರಾಯ ಮುತ್ತೆತ್ತರಾಯ ಅಂತ ನಿನಗೆ ಹೆಸರಾಗಲಿ ಅಂದ್ರಂತೆ. ಸ್ವಾಮಿ ತಪಸ್ಸು ಮಾಡ್ತಿದ್ದಾಗ ಬಂಡೆ ಮೇಲೆ ಪಾದ ಇಟ್ಟಿದ್ರಲ್ಲ, ಅದನ್ನು ಕೂಡ ಈಗ ಪಾದಧಾರೆ ಅಂತ ಹೆಸರಿಟ್ಟಿದ್ದಾರೆ. ಮೂಗುತಿ ಎತ್ಕೊಟ್ಟಿದ್ದಾಗ ಜಾಗದಲ್ಲಿ 3 ಸುತ್ತು ಬಾಲ ಏನು ಸುತ್ತಿತ್ತು, ಈಗಲೂ ಅಲ್ಲಿ ನದಿ ನೀರು 3 ರೌಂಡ್ ಹೊಡೆದು ಮುಂದೋಗುತ್ತೆ ಅಂತ ಹೇಳ್ತಾರೆ. ಆ ಜಾಗಕ್ಕೆ ತಿರುಗಣೆ ಮಡು ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಈಗ ಆಂಜನೇಯ ಸ್ವಾಮಿಗೆ ಮರಿ ಹೊಡಿತಾರಲ್ಲ, ಅದು ಆಂಜನೇಯ ಸ್ವಾಮಿಗೆ ಹೊಡಿಯೋದಾ ಏನು ಅನ್ನೋ ಕತೆ ಕೇಳೋದಾದರೆ, ಈ ಮರಿ ಹೊಡಿಯೋ ಸಂಪ್ರದಾಯ ಏನಿದೆ ಅದು ಆಂಜನೇಯ ಸ್ವಾಮಿಗಲ್ಲ, ಅದ್ರ ಬದಲು ಅವರ ಬಂಟರಾದ ಕರಿಯಣ್ಣ ಕೆಂಚಣ್ಣನಿಗೆ ಮರಿ ಹೊಡಿಯೋದು. ಸೊ ಕರಿಯಣ್ಣ ಕೆಂಚಣ್ಣ ಎಲ್ಲಿದ್ರು ಯಾರು ಅನ್ನೋದಾದರೆ, ಮುಂಚೆ ತಮಿಳುನಾಡಲ್ಲಿ ಇವರು ಇದ್ದಿದ್ದು. ರಾವಣಾಸುರ ಯುದ್ಧದಲ್ಲಿ ಇವರು ಮರಿಯಾಗಿದ್ರಂತೆ. ಇವರನ್ನು ರಾಕ್ಷಸರು ಅಂತಲೂ ಕರೀತಾರೆ. ಸೊ ತಮಿಳುನಾಡಲ್ಲಿ ಇವರನ್ನು ಪ್ರತಿಮೆ ಮಾಡಿಕೊಂಡು ಪೂಜೆ ಮಾಡ್ತಿದ್ರು. ಆದರೆ ಇವರನ್ನು ಅವ್ರ ಕೈಲಿ ಇವರಿಗೆ ಆಹಾರ ಕೊಟ್ಟು ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಒಂದು ಕಾಲದಲ್ಲಿ ಏನು ಮಾಡಿದ್ರಂತೆ, ಇವ್ರನ್ನ ನೀರಿನಲ್ಲಿ ಬಿಟ್ಬಿಟ್ರಂತೆ. ಆಗ ಜೋರಾಗಿ ನೀರಲ್ಲಿ ಹರ್ಕೊಂಡು ಜೋರಾಗಿ ಕೂಗ್ಕೊಂಡು ಬರ್ತಿದ್ರಂತೆ. ಆಂಜನೇಯ ಸ್ವಾಮಿಯವರು ಆಗ್ತಾನೆ ಸ್ನಾನ ಮುಗಿಸಿ ನಾಮಧಾರಣೆ ಮಾಡ್ತಿದ್ರಂತೆ. ಇವರನ್ನು ನಿಲ್ಲಿಸೋಕೆ ಪ್ರಯತ್ನ ಪಟ್ಟರು. ಇವರು ನಿಲ್ದಿರ ತುಂಬ ಕೂಗಾಡ್ಕೊಂಡು ಚೀರಾಡ್ಕೊಂಡು ಬರ್ತಿದ್ರಂತೆ. ಆಗ ಕೆಂಚಣ್ಣನಿಗೆ ಮೂಗು ಹಾಕಿ ಮತ್ತಿ ಮರಕ್ಕೆ ಕಟ್ಟಿದ್ರಂತೆ. ಆಗ ಈ ಕೆಂಚಣ್ಣ ಕರಿಯಣ್ಣ ಇಬ್ರು ಆಂಜನೇಯ ಸ್ವಾಮಿ ಕೇಳ್ತಾರಂತೆ, ನಿನ್ನ ಕೈಲಿ ನಮಗೆ ಊಟ ಹಾಕೋಕ್ಕಾಗುತ್ತಾ, ನಮಗೆ ಊಟ ಹಾಕ್ಕೊಂಡು ನೀವು ನಮಗೆ ಸಲ್ಲುತ್ತೀರಾ ಅಂತ ಅಂದಾಗ ಆಂಜನೇಯ ಸ್ವಾಮಿಯವರು ಭರವಸೆ ಕೊಡ್ತಾರಂತೆ, ನಾನು ನಿಮಗೆ ಊಟ ಹಾಕಿಸ್ತೀನಿ, ನೀವು ನನ್ನ ಜೊತೆ ಬಂಟರಾಗಿ ಇರಿ, ನನ್ನ ಹತ್ರ ಬೇಡ್ಕೊಂಡು ಬರೋ ಭಕ್ತಾದಿಗಳಿಗೆ ನೀವು ಅವರ ಕಾರ್ಯಗಳನ್ನ ನಿರ್ವಹಿಸಬೇಕು, ಸಿದ್ಧಿಗೊಳಿಸ್ಬೇಕು ಅಂತ ಹೇಳ್ತಾರಂತೆ. ಯಾರು ಈ ಕೆಂಚಣ್ಣ ಕರಿಯಣ್ಣನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ತಾರೋ ಅವ್ರ ಮನೆಗೆ ಆಗಲಿ ಅವರಿಗೆ ಆಗಲಿ ಯಾವುದೇ ಥರ ದೃಷ್ಟಿದೋಷ ಆಗಲಿ ಮಾಟ ಮಂತ್ರ ಆಗಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ದೇವಸ್ಥಾನದ ಮುಂದೆ ಇರೋ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಯಾಕಿದೆ ಮತ್ತು ಅವ್ರು ಯಾರು ಅನ್ನೋದಾದರೆ, ಹಿಂದೆ ಆಂಜನೇಯ ಸ್ವಾಮಿ ಅವತಾರ ಎತ್ತೋಕ್ಕೆ ಮುಂಚೆ ಶಿವನ ವಾಹನ ನಂದೀಶ ಆಗಿದ್ರಂತೆ. ರಾಮನ ಅವತಾರದಲ್ಲಿ ನೀನು ನನ್ನ ಬಂಟನಾಗಿ ಬರಬೇಕು ಅಂತ ವಿಷ್ಣು ಕೇಳ್ಕೊಳ್ತಾರೆ. ಈ ಅವತಾರ ಮುಗಿಸ್ಕೊಂಡು ಕೈಲಾಸಕ್ಕೆ ಹೋಗುವಾಗ ಅಲ್ಲಿ ದ್ವಾರಪಾಲಕರು ತಡಿತಾರೆ, ನೀನು ಲಿಂಗ ಧರಿಸಿದವನಲ್ಲ, ಸೊ ನೀವು ಒಳಗಡೆ ಹೋಗೋ ಆಗಿಲ್ಲ ಅಂತ ಅಂದಾಗ ಆಂಜನೇಯ ಸ್ವಾಮಿಯವರಿಗೆ ಕೋಪ ಬಂದು ಉಗ್ರ ತಪಸ್ಸಿಗೆ ಕೂಡ್ತಾರೆ. ಆಗ ಈಶ್ವರ ಕೂಡ ಅವ್ರ ಹತ್ರಕ್ಕೆ ಹೋಗೋದಕ್ಕಾಗೋದಿಲ್ವಂತೆ. ಆಗ ಈ ಶಿವ ಏನು ಮಾಡ್ತಾರೆ, ಕಾಲಭೈರವೇಶ್ವರನ್ನ ಕಳಿಸ್ಕೊಡ್ತಾರೆ, ನೀವು ಹೋಗಿ ಅವರಿಗೆ ಲಿಂಗಧಾರಣೆ ಮಾಡಿ ಕರೆದುಕೊಂಡು ಬಾ ಅಂತ. ಸೊ ಆಗ ಆಂಜನೇಯ ಸ್ವಾಮಿಯವ್ರು ಏನು ಹೇಳ್ತಾರೆ, ಕಾಲಭೈರವೇಶ್ವರಿಗೆ ನಾನು ಎಲ್ಲಿರ್ತೀನಿ ನೀವು ಅಲ್ಲಿರಬೇಕು, ನೀವು ನನ್ನ ಗುರುಗಳು ಅಂತ ಹೇಳಿದಾಗ ಸೊ ಅಲ್ಲಿ ಮುತ್ತೆತ್ತರಾಯ ಸ್ವಾಮಿ ದೇವಸ್ಥಾನ ಎದುರುಗಡೆ ಕಾಲಭೈರವೇಶ್ವರ ದೇವರು ಕೂಡ ನೆಲೆಸಿರ್ತಾರೆ. ಭಕ್ತಾದಿಗಳು ಇಲ್ಲಿಗೆ ಬಂದು ಅವ್ರ ಕೈಲಿ ಆಗಿರೋಂಥ ಸೇವೆಗಳನ್ನ ಮಾಡ್ತಾರೆ. ಹುಲಿ ವಾಹನದ ಸೇವೆ ಆಗಿರ್ಬೋದು, ಇಲ್ಲ ಬೆಣ್ಣೆ ಅಲಂಕಾರ ಆಗಿರ್ಬೋದು, ಅವ್ರು ಏನೇನು ಅಂದ್ಕೊಂಡಿರ್ತಾರೆ ಅದನ್ನು ಸೇವೆಗಳನ್ನ ಅರ್ಪಿಸಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿಗೆ ಮಕ್ಕಳು ಇರಲಿಲ್ವಂತೆ. ಆಗ ಈ ದೇವಸ್ಥಾನಕ್ಕೆ ಬಂದು
ಬಂದು ಬೇಡ್ಕೊಂಡು ಮತ್ತು ಇಲ್ಲಿ ಪಿಂಡಿ ಪ್ರಸಾದ ತಗೊಂಡು ತಿಂದಾದ ಮೇಲೇ ಅಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು. ಅವರು ಹುಟ್ಟಿದ ಆದಮೇಲೂ ಅಷ್ಟೇ ಅವರಿಗೆ ನಾಮಕರಣ ಮಾಡಿದ್ದು ಇದೇ ದೇವಸ್ಥಾನದಲ್ಲೇ. ಮತ್ತು ಏನು ಹೆಸರಿಟ್ಟಿದ್ದಾರಲ್ಲ ಮುತ್ತುರಾಜ್ ಅಂತ, ಅದು ಈ ದೇವ್ರದೇ ಅಂತ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಮತ್ತು ಮುತ್ತತ್ತಿ ಸ್ವಾಮಿಗೂ ತುಂಬ ಲಿಂಕ್ ಇದೆ ಅಂತ ಹೇಳ್ತಾರೆ. ಈ ಬೇಡರ ಕಣ್ಣಪ್ಪ ದೇವ್ರದ ಶೂಟಿಂಗ್ ಆಗುವಾಗಲೂ ಅಷ್ಟೇ ಅವರು ಇಲ್ಲಿಗೆ ಬಂದು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊತ್ತು ಇಲ್ಲೇ ಬಂದು ತಂಗ್ತಿದ್ರಂತೆ. ನಾವಿನ್ನು ದೇವ್ರ ದರ್ಶನ ಮುಗಿಸಿ ಈಗ ಪ್ರಸಾದ ತಗೊಂಡು ಫಂಕ್ಷನ್ ಆಗಿತ್ತಲ್ಲ ಆ ಕಡೆಗೆ ಹೊರಟ್ವಿ. ಫಂಕ್ಷನಲ್ಲಿ ನಾನ್ ವೆಜ್ ಊಟ ಮುಗಿಸ್ಕೊಂಡು ಅಲ್ಲಿಂದ ಮಕ್ಕಳು ನಾವೆಲ್ಲ ಸ್ವಲ್ಪ ಮಳೆ ಹನಿತಾ ಇತ್ತು ಮತ್ತು ಸೊ ಹೊರಟ್ವಿ. ಇಲ್ಲಿ ಮಳೆಲ್ಲ ಬಿದ್ದಿದ್ದ ಕಾರಣ ಜಿಂಕೆಗಳೆಲ್ಲ ತುಂಬ ಹತ್ರನೇ ಕಾಣಿಸ್ತಿದ್ವು ಮತ್ತು ನರಿಗಳು ಕೂಡ ನೋಡುವಂಥ ಭಾಗ್ಯ ಇತ್ತು. ಸೊ ಕೋತಿಗಳಿಗೆಲ್ಲ ಒಂದೆರಡು ಬಾಳೆಹಣ್ಣು ಹಾಕಿ ಇಲ್ಲಿಂದ ನಾವು ಹೊರಟ್ವಿ. ನಾ ಹೇಳೋದೊಂದೇ, ನಮಗೆ ಒಳ್ಳೇದು ಕೈಯಲ್ಲಿ ಒಳ್ಳೇದು ಮಾಡೋಕ್ಕೆ ಆಗದಿದ್ರು ಕೆಟ್ಟದ್ದು ಮಾತ್ರ ಯಾವುದಕ್ಕೂ ಬಯಸೋದು ಬೇಡ. ಹಾಗೆಯೇ ಅಷ್ಟೇ, ದಯವಿಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಸ್ಗಳನ್ನ ಹಾಕಬೇಡಿ. ಸೊ ಕಾಡು ಉಳಿಸಿ ನಾಡು ಬೆಳೆಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.